ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆದ್ಮೇಲೆ ಮಲ್ಲಣ್ಣ ಅಥವಾ SS ಮಲ್ಲಿಕಾರ್ಜುನ್ ಅವರಿಗೆ ಇದು ಪರೀಕ್ಷಾ ಕಾಲ. ನಿಜವಾಗಿಯೂ ಗೆಲ್ಲಬಲ್ಲರವರು ಅನ್ನುವಂಥದ್ದು ಪ್ರಶ್ನಾರ್ಚನೆ ಮೂಡ್ತಾ ಇದೆ. ಹೌದು, ಇವತ್ತೇನೋ ಸಾದಿಕ್ ಪೈಲ್ವಾನರ ಜೊತೆ ಆದರು, ಬಂದರು, ಓಡಿದರು, ಜಂಟಿ ಅಷ್ಟಮಿಗಳು ಕೊಡ್ತಾ ಇದ್ದಾರೆ, ಇಡೀ ಕ್ಷೇತ್ರ ತುಂಬ ತಿರುಗ್ತಾ ಇದ್ದಾರೆ, ಹಿಂದಿನ ಹೆಚ್ಚಿನ ಅಂತರದಿಂದ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಸಾದಿಕ್ ಪೈಲ್ವಾನರ ಬದಲಾಗಿದ್ದನ್ನು ನೋಡಿದರೆ ಹೌದಪ್ಪ ಆಗಬಹುದು ಅವ್ರದ್ದು ಗ್ಯಾರಂಟಿ ಅಂತೇಳಿ. ಆದರೆ ಅಲ್ಲಿ ಇನ್ನುಳಿದ ಮುಸ್ಲಿಮ್ಸು ಅವ್ರನ್ನ ಎಷ್ಟು ಮಟ್ಟಿಗೆ ನಂಬ್ತಾರೆ ಸಾದಿಕ್ ಅವ್ರನ್ನ. ಮತ್ತು ಮೇಲಾಗಿ ಸಾದಿಕ್ ಅವರು ಅವ್ರ ಮನೆ ಮನುಷ್ಯ ಅನ್ನುವಂಥದ್ದು ಅವ್ರ ಬಾಡಿ ಲ್ಯಾಂಗ್ವೇಜ್ ಎಷ್ಟೋ ಸಲ ಅನುಭವ ಬಂದಂಥದ್ದಾಗಿದೆ. ಅವ್ರ ಇತಿಹಾಸನೂ ಕಾಂಗ್ರೆಸ್ ಜೊತೆಗೆ ಇದ್ದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಇನ್ನುಳಿದ ಮುಸ್ಲಿಮ್ಸ್ ಎಷ್ಟು ಮಟ್ಟಿಗೆ ನಮಗೆ ಅನುಕೂಲ ಆಯ್ತಪ್ಪ ಇವರಿದ್ದು, ಸಾದಿಕ್ ಅನುಕೂಲ ಆಗ್ಬೋದು, ನಮಗೆ ಅನುಕೂಲ ಆಗ್ತದನ ಅನ್ನುವಂಥ ಒಂದು ಪ್ರಶ್ನೆಯೂ ಅಲ್ಲೇ ಮೂಡುವುದರಿಂದಾಗಿ ಅವ್ರು ಎಷ್ಟು ಮಟ್ಟಿಗೆ ಮಲ್ಲಿಕಾರ್ಜುನರು ಬೆಂಬಲಿಸ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅದ. ಆದರೆ ಸಹಜದ ಈ ದಾವಣಗೆರೆ ಏರಿಯಾದಲ್ಲೇ ಶಾಮನೂರು ಶಿವಶಂಕರಪ್ಪನವರು ಹಿಡಿತ ಚೆನ್ನಾಗಿದೆ. ಯಾಕಪ್ಪ ಅಂತಂದ್ರೆ ಅವರು ಅಲ್ಲೇ ಕಾಲೇಜ್ಗಾಯಿತು, ಮತ್ತೇನಾಯಿತು, ಪ್ರತಿಯೊಂದರಲ್ಲೂ ಅಲ್ಲಿಯ ಜನರ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಕಂಡು ಬರ್ತಾಯಿದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರ ಆಯಿತು, ಶುಗರ್ ಲಾಬಿ ಆಯಿತು, ಇಂಡಸ್ಟ್ರಿಗಳು, ಬೇರೆ ಬೇರೆ ಇಂಡಸ್ಟ್ರಿಗಳಾಯಿತು, ಇವುಗಳಲ್ಲಿ ಅನೇಕ ಜನ ಕೆಲಸ ಮಾಡುವಂಥ ಜನರಿಗೆ ಉದ್ಯೋಗ ಕೊಡೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಅಂತ ಉದ್ಯೋಗ ಸೃಷ್ಟಿ ಮಾಡುವಂಥವ್ರು ಅದಾರಪ್ಪ ಅಂತೇಳಿ. ಅದು ಎಷ್ಟು ಮಟ್ಟಿಗೆ ಉದ್ಯೋಗ ಕೊಟ್ಟರು ಬಿಟ್ಟರು ಅದು ಬೇರೆ ವಿಷಯ. ಅಲ್ಲಿಯ ನಿರುದ್ಯೋಗ ಎಷ್ಟು ಏನಪ್ಪ ಸಮಾಪ್ತಿ ಆಗಿತ್ತು ಅನ್ನೋದು ಬೇರೆ ವಿಷಯ. ಯಾಕಂದ್ರೆ ಒಂದು ಕಾಲಕ್ಕೆ ಇಡೀ ನೂಲಿನ ಅಥವಾ ಒಂದು ಬಟ್ಟೆ ಕೈಗಾರಿಕೆಗೆ ಜೊತೆಗೆ ಒಂದು ಫ್ಯಾಕ್ಟ್ರಿಗಳಿಗಾಗಿ ಭಾಳ ಪ್ರಸಿದ್ಧ ಆದಂಥ ಪ್ರದೇಶ ಅದು. ವಿಶೇಷವಾಗಿ ಅವತ್ತು ಪಂಪಾಪತಿ ಅನ್ನುವಂಥ ಒಬ್ಬ ಕಮಿಸ್ಟ್ರು ಆರಿಸಿ ಬರ್ತಾಯಿದ್ರು ಆ ಭಾಗದಲ್ಲಿ ಅಂತೇಳಿ. ಅಂದರೆ ದುಡಿಯುವ ವರ್ಗ ಸಾಕಷ್ಟು